ನಮಸ್ತೆ, ನಾನು ಡಾಕ್ಟರ್ ಸುಮನಾ ಭಟ್. ಈಗ ಮಳೆಗಾಲದಲ್ಲಿ ಮಕ್ಕಳಲ್ಲಿ ಹ್ಯಾಂಡ್ ಫುಟ್ ಅಂಡ್ ಮೌತ್ ಅಲ್ಸರ್ ಅನ್ನುವಂಥದ್ದು ತುಂಬಾ ಚಾಲ್ತಿಯಲ್ಲಿರುವ ವಿಷಯ. ಸೊ ಈ ವಿಷಯಕ್ಕೆ ಬಂದಾಗ ಆಯುರ್ವೇದ ಒಂದು ಚರ್ಮದ ಒಂದು ಆರೋಗ್ಯದ ಬಗ್ಗೆ ಹಾಗೂ ಚರ್ಮ ಹೇಗೆ ಆಗಿದೆ, ಚರ್ಮದ ಫಂಕ್ಷನ್ಸ್ ಏನು, ಈ ಬಗ್ಗೆ ಏನ್ ಹೇಳತ್ತೆ ಅನ್ನೋದನ್ನ ನಾವು ನೋಡೋಣ. ಅದಲ್ದೇನೆ ಚರ್ಮದಲ್ಲಿ ಎಷ್ಟೊಂದು ತೊಂದರೆಗಳಾಗತ್ತೆ. ಒಂದು ಸಿಂಪಲ್ ಪಿಗ್ಮೆಂಟೇಶನ್ ಇಂದ ಶುರುವಾಗಿ ಡರ್ಮಟೈಟಿಸ್, ಎಕ್ಸಿಮಾ ಇಂದ ಹಿಡಿದು ಸೈನಸ್ಗಳು, ಫಿಷರ್ಗಳು, ಹರ್ಪಿಸ್, ಸೋರಿಯಾಸಿಸ್, ಈ ತರ ಎಷ್ಟೊಂದು ತೊಂದರೆಗಳಾಗತ್ತೆ. ಆದರೆ ಕೆಲವೊಂದು ತೊಂದರೆಗಳ ಒಂದು ಸಮಾಧಾನ ಬೇಗ ಆಗತ್ತೆ, ಟ್ರೀಟ್ಮೆಂಟ್ ಕೂಡ ಈಸಿ. ಅಲ್ಲೇ ಕೆಲವೊಂದು ಏನು ತೊಂದರೆಗಳೇನಿದೆ ಅದು ಕ್ರಾನಿಕ್ ಆಗಿ ನಾವು ಮೇಂಟೈನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಯಾಕೆ ಇದನ್ನೆಲ್ಲ ನಾವು ಹೇಗೆ ಅಡ್ರೆಸ್ ಮಾಡಬಹುದು, ಹೇಗೆ ಅರ್ಥ ಮಾಡ್ಕೋಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಚರ್ಮದ ಫಾರ್ಮೇಶನ್ ಒಂದು ವಿಷಯಕ್ಕೆ ಬಂದವಾಗ ಆಚಾರ್ಯರು ಏನ್ ಹೇಳ್ತಾರೆ ಅಂತಂದ್ರೆ, ಹೇಗೆ ಹಾಲನ್ನ ಕಾಯಿಸಿದಾಗ ಮೇಲ್ಗಡೆ ಏನು ಅದರ ಕೆನೆ ಒಂದು ಲೇಯರ್ ಆಗಿ ನಿಲ್ಲತ್ತೆ, ಅದೇ ತರಹ ದೇಹದ ಒಂದು ಧಾತುಗಳ ಸಾರ ಏನಿದೆ ಅದು ನಮ್ಮ ಚರ್ಮವಾಗಿ ಹೊರಗೆ ಬರುತ್ತೆ, ಒಂದು ಲೇಯರ್ ಆಗಿ, ಒಂದು ನಮ್ಮ ಒಂದು ಅಂಗವಾಗಿ ಹೊರಗೆ ಬರುತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ. ಅಷ್ಟೇ ಅಲ್ಲದೇನೆ ನಮ್ಮ ಚರ್ಮವೂ ಕೂಡ ಇಂದ್ರಿಯಗಳಲ್ಲಿ ಒಂದು, ಪಂಚ ಜ್ಞಾನೇಂದ್ರಿಯಗಳಲ್ಲಿ ಒಂದು, ಸೆನ್ಸ್ ಆರ್ಗನ್ ಅಂತ ನಾವು ಹೇಳ್ತೇವೆ. ಅಲ್ಲದೆ ಪಿತ್ತದ ಒಂದು ಪ್ರಧಾನ ಸ್ಥಾನವಾಗಿ ಚರ್ಮಕ್ಕೆ ಒಂದು ಮಹತ್ವವನ್ನ ಕೊಟ್ಟಿದ್ದಾರೆ. ಚರ್ಮದಲ್ಲಿ ಇರುವಂತದ್ದು ಭ್ರಾಜಕ ಪಿತ್ತ. ಆ ಭ್ರಾಜಕ ಪಿತ್ತವೇ ನಮ್ಮ ಕಾಂಪ್ಲೆಕ್ಷನ್ ಇರಬಹುದು, ಲಕ್ಸ್ಚರ್ ಇರಬಹುದು, ನಮ್ಮ ಒಂದು ಸ್ಕಿನ್ನಿನ ಒಂದು ಏನು ಹೆಲ್ತ್ ಇದೆ ಅದೆಲ್ಲದನ್ನು ಕೂಡ ಈ ಭ್ರಾಜಕ ಪಿತ್ತ ಅನ್ನುವಂಥದ್ದು ಡಿಸೈಡ್ ಮಾಡತ್ತೆ. ಅಷ್ಟಲ್ದೇನೆ ಮಾಂಸಧಾತುವಿನ ಉಪಧಾತುವಾಗಿ ಚರ್ಮವನ್ನ ಹೇಳಿದ್ದಾರೆ. ಈ ಧಾತುಗಳು, ದೋಷಗಳು ಅನ್ನೋದನ್ನ ನೀವು ನನ್ನ ಮೊದಲ ವಿಡಿಯೋಗಳೆಲ್ಲ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಇರತ್ತೆ. ಅಷ್ಟೇ ಅಲ್ಲದೇನೆ ಈ ಚರ್ಮವನ್ನ ಮಾತೃಜ ಭಾವವಾಗಿ ಗರ್ಭದಲ್ಲಿದ್ದಾವಾಗ್ಲೇನೆ ತಾಯಿಯಿಂದ ಒಂದು ಬರುವಂತಹ ಒಂದು ಅಂಗ, ಮಾತೃಜ ಭಾವವಾಗಿ ಚರ್ಮವನ್ನ ಹೇಳಿದ್ದಾರೆ. ನಾವು ಒಂದು ಕೋರಿಲೇಷನ್ಗೆ ಹೋಗ್ಬೇಕು ಅಂತಂದ್ರೆ ಈ ಚರ್ಮ ಹಾಗೂ ಚರ್ಮದ ಸಮಸ್ಯೆ ಅನ್ನುವಂಥದ್ದು 99% ಎಕ್ಸ್ ಕ್ರೋಮೋಸೋಮ್ ಮೆಟರ್ನಲ್ ಜೀನ್ ಮೇಲೆ ಹೋಗುತ್ತೆ ಅನ್ನುವಂಥದ್ದು ಒಂದು ವಿಷಯ. ಹಾಗೆ ನಾವು ಇನ್ಹೆರಿಟೆನ್ಸ್ ನೋಡ್ಲಿಕ್ಕೆ ಹೋದವಾಗ ಮ್ಯಾಕ್ಸಿಮಮ್ ಏನು ಚರ್ಮಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳಿರ್ಬೋದು, ಹೆಲ್ತ್ ಇಶ್ಯೂಸ್ ಇರ್ಬೋದು, ಫಾರ್ಮೇಶನ್ ಇರ್ಬೋದು, ಎಲ್ಲದನ್ನು ಕೂಡ ಸಾಮಾನ್ಯವಾಗಿ ತಾಯಿಯ ಕಡೆಯ ಮೇಲೆ ಹೋಗುತ್ತೆ, ಎಕ್ಸ್ ಕ್ರೋಮೋಸೋಮಿನ ಮೇಲೆ ಹೋಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಸ್ಟಡೀಸ್ ಅಲ್ಲಿ ನೋಡ್ಬೋದು. ಸೊ ಈಗ ಚರ್ಮದ ಫಾರ್ಮೇಶನ್ ಅನ್ನ ಹೇಳ್ಬೇಕಾದ್ರೆ ಆಚಾರ್ಯರು ಚರ್ಮಕ್ಕೆ 7 ಲೇಯರ್ ಅನ್ನ ಹೇಳಿದ್ದಾರೆ. ಅವಭಾಸಿನಿ, ಲೋಹಿತ, ಶ್ವೇತ, ತಾಮ್ರ, ವೇದಿನಿ, ರೋಹಿಣಿ ಹಾಗೂ ಮಾಂಸಧರ ಅನ್ನುವಂಥದ್ದು ಈ 7 ಲೇಯರ್ಗಳು. ಮೇಲಿನಿಂದ ಕೆಳಗೆ ಈ ಲೇಯರ್ಗಳನ್ನ ಹೇಳಿದ್ದಾರೆ. ಸೊ ನಾವು ಅರ್ಥ ಮಾಡ್ಕೊಳ್ತಾ ಹೋದವಾಗ ಸೈಜು ಮತ್ತು ಫಾರ್ಮೇಶನ್ ಅನ್ನ ನಾವು ಈಗ ತುಂಬಾ ಡೀಟೇಲ್ ಆಗಿ ಇಲ್ಲಿ ಹೇಳೋದ್ ಬೇಡ. ಬಟ್ ಯಾವ ಲೇಯರಿಗೆ ಏನು ವಿಷಯ ಸಂಬಂಧಪಟ್ಟಂತದ್ದು, ಯಾವ ತೊಂದರೆ ಸಂಬಂಧಪಟ್ಟಂತದ್ದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಅದಕ್ಕೆ ಬೇಕಾದಂತಹ ಕ್ಯೂರ್ಗಳನ್ನ ಅಥವಾ ಏನು ಮಾಡ್ಕೋಬಹುದು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ. ಅವಭಾಸಿನಿ ಅನ್ನುವಂಥದ್ದು ಅಪ್ಪರ್ ಮೋಸ್ಟ್ ಲೇಯರ್ ಆಗಿದೆ. ಈ ಅವಭಾಸಿನಿ ಅನ್ನುವಂಥದ್ದು ಕಾಂಪ್ಲೆಕ್ಷನ್ ಹಾಗೂ ಲಕ್ಸ್ಚರ್ ಅನ್ನ ಕೊಡತ್ತೆ. ಸೊ ಈಗೇನು ಸಣ್ಣ ಪುಟ್ಟ ಪಿಗ್ಮೆಂಟೇಶನ್ಸ್ ಇದೆ ಅಥವಾ ಡ್ರೈನೆಸ್ ಇದೆ, ಇದೆಲ್ಲದನ್ನು ಕೂಡ ಈ ಅವಭಾಸಿನಿ ಲೇಯರಿಗೆ ಹೋಗತ್ತೆ. ಹಾಗಾಗಿ ಜಸ್ಟ್ ಟಾಪಿಕಲ್ ಅಪ್ಲಿಕೇಶನ್ಸ್ ಇರಬಹುದು, ಮಾಯಿಶ್ಚರೈಸರ್ಸ್ ಇರಬಹುದು, ಟಾಪಿಕಲ್ ಆಯಿಂಟ್ಮೆಂಟ್ಸ್ ಇರಬಹುದು. ಈ ಅವಭಾಸಿನಿ ಲೇಯರ್ ಅಲ್ಲಿ ಆಗುವಂತಹ ಪಿಗ್ಮೆಂಟೇಶನ್ಸ್ಗೆ, ಡ್ರೈನೆಸ್ಗೆ ಇದಿಷ್ಟೇ ಸಾಕಾಗತ್ತೆ. ಹಾಗೂ ತುಂಬಾ ಬೇಗ ರಿಸಲ್ಟ್ ಅನ್ನ ಅವಭಾಸಿನಿ ಲೇಯರ್ ಅಲ್ಲಿ ಆಗುವಂತಹ ತೊಂದರೆಗಳು ಕೊಡತ್ತೆ. ಸೊ ಮುಖದ ಮೇಲೆ ಬರುವಂತಹ ಪಿಗ್ಮೆಂಟೇಶನ್ ಇದಕ್ಕೊಂದೊಳ್ಳೆ ಉದಾಹರಣೆ ಆಗಿರುತ್ತೆ. ಇನ್ನು ಲೋಹಿತ ಅನ್ನುವಂತ ಲೇಯರಿಗೆ ಬಂದವಾಗ ಬರ್ನಿಂಗ್ ಇರಬಹುದು, ಇಚ್ಚಿಂಗ್ ಇರಬಹುದು, ಹಾಗೂ ಸ್ಲೈಟ್ ಆದಂತಹ ಇನ್ಫ್ಲಮೇಷನ್ಸ್ ಇರಬಹುದು. ಒಂದು ಎಕ್ಸಾಂಪಲ್ ಇದಕ್ಕೆ ಅಕ್ಯೂಟ್ ಎಕ್ಸಿಮಾ ಅನ್ನುವಂಥದ್ದು ಇದಕ್ಕೆ ಎಕ್ಸಾಂಪಲ್ ಆಗತ್ತೆ. ಸೊ ಪ್ರೋಗ್ನೋಸಿಸ್ ತುಂಬಾ ಚೆನ್ನಾಗಿರುತ್ತೆ. ಕರೆಕ್ಟ್ ಟೈಮಿಗೆ ಪ್ರಾಪರ್ ಆಗಿ ಡಯಾಗ್ನೋಸ್ ಆಗಿ ಕರೆಕ್ಟ್ ಆಗಿರುವಂತಹ ಮೆಡಿಸಿನ್ ಮಾಡಿದಲ್ಲಿ ಈ ಲೋಹಿತ ಒಂದು ಲೇಯರ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಗಳನ್ನು ಕೂಡ ನಾವು ಬೇಗನೆ ಕ್ಯೂರ್ ಮಾಡ್ಕೋಬಹುದು. ಇನ್ನು ಅದರ ನೆಕ್ಸ್ಟ್ ಲೇಯರ್ ಬಂದ್ಬಿಟ್ಟು ಶ್ವೇತ.
ಸೊ ಈ ಶ್ವೇತ ಅನ್ನುವಂತಹ ಲೇಯರಿಗೆ ಬಂದಾಗ ಡಿಸ್ಚಾರ್ಜಸ್ ಸ್ಟಾರ್ಟ್ ಆಗತ್ತೆ. ನೀರಿನಂತಹ ಒಂದು ಸ್ರಾವ ಇರಬಹುದು, ಪಸ್ ಡಿಸ್ಚಾರ್ಜ್ ಇರಬಹುದು, ಗುಳ್ಳೆ ಗುಳ್ಳೆ ಆಗುವಂತದ್ದು ಇರಬಹುದು, ಕೀವಿನ ಗುಳ್ಳೆ ಆಗುವಂತದ್ದು ಇರಬಹುದು. ಇದೆಲ್ಲದನ್ನು ಕೂಡ ಈ ಶ್ವೇತ ಅನ್ನುವಂತಹ ಲೇಯರಿಗೆ ತೊಂದರೆ ಪೆನಿಟ್ರೇಟ್ ಆದಾಗ ಆಗುವಂತಹ ತೊಂದರೆ. ಕ್ಯೂರೇಬಲ್, ಬಟ್ ತುಂಬಾ ಪದೇ 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 ರಿಕರ್ ಆಗುವಂತಹ ಚಾನ್ಸಸ್ ಜಾಸ್ತಿ ಈ ಶ್ವೇತ ಅನ್ನುವಂತಹ ಲೇಯರ್ ಅಲ್ಲಿ ಆಗುವಂತಹ ತೊಂದರೆಯಿಂದ. ಇನ್ನು ತಾಮ್ರ ಕ್ರಾನಿಕ್ ಇನ್ಫ್ಲಮೇಷನ್ ಅಂದ್ರೆ ಈಗ ನಿಮ್ಗೆ ಒಂದು ಸ್ಕಿನ್ ಅಲ್ಲಿ ಒಂದು ತೊಂದರೆ ಆಗಿದೆ, ಏನೋ ಒಂದು ಬ್ಲಿಸ್ಟರ್ ಆಗಿದೆ, ಇನ್ಫೆಕ್ಷನ್ ಆಗಿದೆ, ಅಲರ್ಜಿ ಆಗಿದೆ, ತುಂಬಾ ದಿನ ಅದನ್ನ ಹಾಗೆ ಬಿಟ್ಟಿದ್ದೇವೆ ನಾವು, ಅಥವಾ ಏನ್ ಮೆಡಿಸಿನ್ ಮಾಡ್ತಾ ಇದ್ದೇವೆ, ಅದು ಕ್ಯೂರ್ ಆಗ್ತಾ ಇಲ್ಲ, ತಿಂಗಳಾನುಗಟ್ಲೆ 4 ತಿಂಗಳು 6 ತಿಂಗಳು ಹಾಗೆ ಇದೆ. ಸೊ ಆವಾಗ ಈ ತಾಮ್ರ ಅನ್ನುವಂತಹ ಒಂದು ಲೇಯರಿಗೆ ತೊಂದರೆಗಳು ಬರುವಂತದ್ದು. ತುಂಬಾ ಲಾಂಗ್ ಟರ್ಮ್ ಮೆಡಿಸಿನ್ಸ್ ನ ಈ ಲೇಯರ್ ಅಲ್ಲಿ ನಾವು ಮಾಡ್ಬೇಕಾಗತ್ತೆ. ಲೈಕ್ ಪಾಮಾರ್ ಸೋರಿಯಾಸಿಸ್ ಇರಬಹುದು, ಪ್ಲಾಂಟಾರ್ ಸೋರಿಯಾಸಿಸ್ ಇರಬಹುದು, ಇದೆಲ್ಲದನ್ನು ಕೂಡ ಈ ತೊಂದರೆಯಲ್ಲಿ ಬರುತ್ತೆ. ನಾವು ಆನ್ ಅಂಡ್ ಆಫ್ ಇದಕ್ಕೆ ಮೆಡಿಸಿನ್ಸ್ ನ ಮಾಡ್ತಾ ಇರ್ಬೇಕಾಗತ್ತೆ. ಅಷ್ಟಲ್ದೇನೆ ನಮ್ಮ ಆಹಾರ ಪದ್ಧತಿಯು ಕೂಡ ಈ ತಾಮ್ರ ಲೇಯರಿಗೆ ಬರುವಂತಹ ತೊಂದರೆ ಮೇಲೆ ತುಂಬಾ ಬೇಗ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ವೇದಿನಿ. ಈ ವೇದಿನಿ ಅನ್ನುವಂತ ಲೇಯರ್ ಬಂದಾಗ ಅಲ್ಲೆಲ್ಲ ನರ್ವ್ ಪ್ಲೆಕ್ಸಸ್ ಇನ್ವಾಲ್ವ್ ಆಗತ್ತೆ. ಸೊ ಯಾವಾಗ ವೇದಿನಿ ಅನ್ನುವಂತ 5ನೇ ಲೇಯರಿಗೆ ತೊಂದರೆ ಇಳಿಯುತ್ತೆ, ಆ ಪೇನಿನ ಜೊತೆಗೆ ತೊಂದರೆ ಶುರುವಾಗತ್ತೆ, ಪೇನ್ ಶುರುವಾಗತ್ತೆ, ನೋವು ಶುರುವಾಗತ್ತೆ. ಸಿಂಪಲ್ ಎಕ್ಸಾಂಪಲ್ ಅಂತಂದ್ರೆ ನಮ್ಮ ಹರ್ಪಿಸ್, ಸರ್ಪಸುತ್ತು. ಯಾವಾಗ ನೀವು ಸರ್ಪಸುತ್ತನ ನೆನ್ಪು ಮಾಡ್ಕೊಂಡ್ರೆ ಅಲ್ಲಿ ಬ್ಲಿಸ್ಟರ್ಸ್ ಇರತ್ತೆ, ಡಿಸ್ಚಾರ್ಜ್ ಇರತ್ತೆ, ಉರಿ ಇರತ್ತೆ, ನೋವು ಇರತ್ತೆ. ಸೊ ಇದೆಲ್ಲದನ್ನು ಕೂಡ ಈ ಒಂದು ವ್ಯಾಧಿಯು ವೇದಿನಿ ಅನ್ನುವಂತ ನರ್ವಿಗಿಳಿದಿದೆ, ಅಲ್ಲಿ ನಮ್ಮ ನರಮಂಡಲಗಳು ಕೂಡ ಇನ್ವಾಲ್ವ್ ಆಗಿದೆ, ಆ ಕಾರಣದಿಂದಾಗಿ ತೊಂದರೆ ಆಗ್ತಾ ಇದೆ ಅಂತ ಅರ್ಥ. ಈವನ್ ಇನ್ಫೆಕ್ಟೆಡ್ ಕ್ರಾನಿಕ್ ಎಕ್ಸಿಮಾಸ್ ಕೂಡ ವೇದಿನಿ ಅಂಡರೆ ಬರುತ್ತೆ. ಸೊ ಈ ಲೇಯರಿಗೆ ಒನ್ಸ್ ಬಂದವಾಗ ಸ್ಟ್ರಿಕ್ಟ್ ಆದಂತಹ ಆಹಾರ ಪದ್ಧತಿ ಹಾಗೂ ಸ್ಟ್ರಿಕ್ಟ್ ಆದಂತಹ ಮೆಡಿಸಿನ್ಸಿನ ಅವಶ್ಯಕತೆ ತುಂಬಾ ಇರತ್ತೆ. ಬರೀ ಟಾಪಿಕಲ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದಲ್ಲ, ಇಂಟರ್ನಲ್ ಮೆಡಿಕೇಶನ್ಸ್ ಕೂಡ ಇಲ್ಲಿ ಬೇಕಾಗತ್ತೆ. ನೆಕ್ಸ್ಟ್ ರೋಹಿಣಿ ಅನ್ನುವಂತಹ ಲೇಯರು. ಈ ರೋಹಿಣಿ ಅನ್ನುವಂತಹ ಲೇಯರಿಗೆ ಬಂದವಾಗ ಫೈಬ್ರೋಸಿಸ್ ಇರಬಹುದು, ನಿಮ್ಮ ಫಿಶರ್ಸ್ ಇರಬಹುದು, ಹಾಗೂ ನಿಮ್ಮ ಏನು ರಿಮಾಡೆಲಿಂಗ್ ಇರ್ಬೋದು. ಅಂತಂದ್ರೆ ಈ ಸ್ಕಿನ್ನಿನಲ್ಲಿ ಗಂಟು ಬರುವಂತದ್ದು, ಸ್ಕಿನ್ ಥಿಕ್ನೆಸ್ ಜಾಸ್ತಿ ಆಗುವಂತದ್ದು, ಜಡ್ಡುಗಟ್ಟುವಂತದ್ದು, ಇದೆಲ್ಲದನ್ನು ಕೂಡ ಈ ರೋಹಿಣಿ ಅನ್ನುವಂತಹ ಲೇಯರ್ ಅಲ್ಲಿ ಬರುವಂತಹ ತೊಂದರೆಗಳು. ಈ ಲೇಯರಿಗೆ ಒಂದು ಸರ್ತಿ ತೊಂದರೆ ಇಳಿದ್ರೆ ತುಂಬಾ ಪೆನಿಟ್ರೇಟಿವ್ ಮೆಡಿಸಿನ್ಸ್ ಬೇಕು, ಕೆಲವೊಂದು ಸರ್ತಿ ಸರ್ಜಿಕಲ್ ಇಂಟರ್ವೆನ್ಷನ್ ಕೂಡ ಬೇಕಾಗತ್ತೆ. ಅದಕ್ಕೂ ಡೀಪರ್ ಆಗಿ ಹೋದಾಗ ಬರುವಂತದ್ದೇ ಮಾಂಸಧರ ಕಲ, ನಮ್ಮ ಫಿಸ್ಟುಲಾ ಹಾಗೂ ಸೈನಸಸ್, ಕುರುಗಳು, ಕ್ರಾನಿಕ್ ಅಲ್ಸರ್ಸ್, ಇನ್ಫ್ಲಮೇಷನ್, ಇವೆಲ್ಲದೂ ಕೂಡ ಆಗುವಂತದ್ದು ಈ ಮಾಂಸಧರ ಕಲದಲ್ಲಿ. ಈ ಮಾಂಸಧರ ಕಲಕ್ಕೆ ಒನ್ಸ್ ಇನ್ಫೆಕ್ಷನ್ ಇಳಿತು ಅಂತಂದ್ರೆ ಅದನ್ನ ನಾವು ಮಹಾವ್ಯಾಧಿ ಅಂತ ಕರಿತೇವೆ. ಲೈಫ್ ಲಾಂಗ್ ಅದರ ಮೆಡಿಸಿನ್ಸ್ ನಾವು ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಇನ್ ಕೇಸ್ ಅದು ಕ್ಯೂರೇಬಲ್ ಆದ್ರೂ ಪ್ರೊಸೀಜರ್ಸ್ ಸರ್ಜಿಕಲ್ ಇಂಟರ್ವೆನ್ಷನ್ ಬೇಕಾಗತ್ತೆ, ಅಥವಾ ತುಂಬಾ ಇನ್ವೇಸಿವ್ ಆದಂತಹ ಪ್ರೊಸೀಜರ್ಸ್ ಬೇಕಾಗತ್ತೆ, ಅಥವಾ ಮೆಡಿಸಿನ್ಸ್ ಬೇಕಾಗತ್ತೆ. ಸೊ ಇಲ್ಲಿ ಮೆಡಿಸಿನ್ಸ್ ಯಾವ್ದನ್ನೆಲ್ಲ ಯೂಸ್ ಮಾಡಬಹುದು ಅನ್ನೋದನ್ನ ನೀವು ಡಾಕ್ಟರ್ ಹತ್ರಾನೇ ಕೇಳಿ ಪ್ರಿಸ್ಕ್ರೈಬ್ ಮಾಡಿಸ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾನು ಈ ಒಂದು ಸ್ಕಿನ್ನಿನ ಒಂದು ಅನಾಟಮಿ ಅಥವಾ ಈ ಚರ್ಮದ ರಚನೆಯ ಜೊತೆಗೆ ಹೇಳ್ಬೇಕಾಗಿರುವಂತಹ ವಿಷಯ ಏನಂತಂದ್ರೆ, ಯಾವಾಗ ನಮ್ಮ ವ್ಯಾಧಿಯು ಅವಭಾಸಿನಿಯ ಒಂದು ಲೇಯರ್ ಅಲ್ಲೇ ಇದೆ, ಆವಾಗನೇ ನಮ್ಗೆ ಆ ವ್ಯಾಧಿಗೆ ಔಷಧಿಗಳು ಬಿದ್ದಲ್ಲಿ ಡೀಪ್ ಪೆನೆಟ್ರೇಟ್ ಆಗಿ ತೊಂದರೆಗಳನ್ನ ಅನುಭವಿಸೋದು ತಪ್ಪತ್ತೆ. ಹಾಗಾಗಿ ಒನ್ಸ್ ನಿಮ್ಗೆ ಏನಾದ್ರೂ ಈ ಚಿಂಕ್ ಕಾಣಿಸ್ತು, ಅಥವಾ ಡ್ರೈನೆಸ್ ಕಾಣಿಸ್ತು, ಚೇಂಜ್ ಆಫ್ ಕಲರ್ ಕಾಣಿಸ್ತು ಸ್ಕಿನ್ ಅಲ್ಲಿ ಅಂದಾವಾಗ್ಲೇನೆ ಒಂದು ಡಾಕ್ಟರ್ ಹತ್ರ ಹೋಗಿ ನೀವು ನಿಮ್ಮ ಒಂದು ಡಯಾಗ್ನೋಸಿಸ್ ನ ಮಾಡಿಸ್ಕೊಂಡು ಸರಿಯಾಗಿರುವಂತಹ ಪ್ರಿಸ್ಕ್ರಿಪ್ಷನ್ ಅನ್ನ ತೆಗೆದುಕೊಂಡಲ್ಲಿ ಈ ಏನು ತೊಂದರೆಗಳಿದೆ ಅದು ಸ್ಕಿನ್ನಿನ ಡೀಪ್ ಲೇಯರ್ಸ್ ಗಳಲ್ಲಿ ಇಳಿಯೋದನ್ನ ತಪ್ಪಿಸ್ಕೋಬಹುದು. ಅದರಿಂದಾಗಿ ಮುಂದಿನ ತೊಂದರೆಗಳನ್ನು ಕೂಡ ತಪ್ಪಿಸ್ಕೋಬಹುದು. ಚರ್ಮಕ್ಕೆ ಇರುವಂತಹ ಒಂದು ಒಳ್ಳೆಯ ಒಂದು ರಸಾಯನ ಅಂತಂದ್ರೆ ಒಂದು ಭೃಂಗರಾಜ ರಸಾಯನ, ಮತ್ತೊಂದು ಖೈರ ಅನ್ನುವಂತಹ ಒಂದು ದ್ರವ್ಯ. ಸೊ ಯಾರಿಗೆಲ್ಲ ಕ್ರಾನಿಕ್ ಆದಂತಹ ಸ್ಕಿನ್ ಕಂಡೀಷನ್ಸ್ ಇದೆ ಅವರು ಖಂಡಿತವಾಗಿಯೂ ಈ 2 ದ್ರವ್ಯಗಳಿಂದ ಮಾಡಿದಂತಹ ಔಷಧಗಳನ್ನ ಒಂದು ರಸಾಯನವಾಗಿ ಹಾಗೂ ಒಂದು ತೊಂದರೆಗಳನ್ನ ದೂರ ಇಡ್ಲಿಕ್ಕೆ ಒಂದು ಮೆಜರ್ಸ್ ಆಗಿ ಕೂಡ ಉಪಯೋಗಿಸ್ಕೋಬಹುದು.
ಇದಕ್ಕೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ, ಸ್ಕಿನ್ನಿನ ಬಗ್ಗೆ ಕನ್ಸಲ್ಟೇಷನ್ಸ್ ಬೇಕಾಗಿದ್ದಲ್ಲಿ ಖಂಡಿತವಾಗಿಯೂ ನಮ್ಮನ್ನ ಸಂಪರ್ಕಿಸಿ.